ಎಲ್ರಿಗೂ ನಮಸ್ಕಾರ. ಆಂಟಮಾಸ್ ಅಕ್ಕಂಗೀಸ್ ಅಂಕಲ್ ಆಂಟೀಸ್ಗೆ ನಿಮ್ಮ ಪ್ರೀತಿಯ ನಯನ ಶುರುತ್ ಮಾಡುವ ನಮಸ್ಕಾರಗಳು. ಇನ್ನೇನು ಸಾಲು ಸಾಲು ಹಬ್ಬಗಳು ಆರಂಭ ಆಗ್ತಾ ಇದೆ. ಶ್ರಾವಣ ಮಾಸ ಶುರುವಾಗಿದೆ. ಎಲ್ಲರ ಮನೇಲೂ ಹಬ್ಬದ ಸಂಭ್ರಮ ಮನೆ ಮಾಡ್ತಾ ಇದೆ. ಇವತ್ತು ಅಣ್ಣ ತಂಗಿಯರ ಪ್ರೀತಿಯ ಹಬ್ಬ ನಾಗರ ಪಂಚಮಿ. ಸೊ ಎಲ್ರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಬಾಯಲ್ಲಿ ನೀರುರಿಸುವಂತ ಅಪ್ಪಟ ಸಾಂಪ್ರದಾಯಿಕ ಅಡಿಗೆಯನ್ನ ನಿಮ್ಗೆ ತೋರಿಸ್ಬೇಕು ಅಂತ ಇವತ್ತಿನ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದ್ದೀವಿ. ವೆಲ್ಕಮ್ ಸ್ನೇಕ್ ಶಾಮ್. ಏನು ಆ ಕಣ್ಣುಗಳಲ್ಲಿನ ಕಾಂತಿ. ವೆಲ್ಕಮ್ ವೆಲ್ಕಮ್ ನಮ್ಮ ಅಡುಗೆ ಮನೆ ಕಾರ್ಯಕ್ರಮಕ್ಕೆ ಸ್ನೇಕ್ ಶಾಮ್ ಸರ್ಗೆ. ಹೇಗಿದ್ದೀರಾ ಸರ್? ನಾನು ಸೂಪರ್ ಆಗಿ ನೈಜವಾದ ನಾಗರ ಹಾವನ್ನೇ ನೋಡ್ದಂಗ ಆಗ್ತಾ ಇದೆ. ಇವಾಗ ಯಾವ ಹಾವು ಸರ್ ನೀವು? ನನ್ನ ಕಾಳಿಂಗ ಸರ್ಪ ಅಂತ ನೆನ್ಕೊಳ್ಳಿ. ವಾ ಸೆಲೆಕ್ಟ್ ಮಾಡ್ಕೊಂಡ್ರು ಸರಿಯಾಗಿರೋದನ್ನೇ ಮಾಡ್ಕೊಂಡಿದ್ದಾರೆ. ಯಾಕೆಂದ್ರೆ ಕಾಳಿಂಗ ಸರ್ಪ ಇದೆಯಲ್ಲ ಅದು ಸೌಮ್ಯ ಯಾವುದೂ ಇಲ್ಲ. ನೋಡಕ್ಕೆ ತುಂಬಾ ದೊಡ್ಡದಾಗಿರುತ್ತೆ. ಈ ಹತ್ರ ನಿಂತ್ಕೊಳ್ಳುತ್ತೆ, ಎಡೆ ತೆಗಿಯುತ್ತೆ, ಆಲ್ಮೋಸ್ಟ್ ನನ್ನಷ್ಟೇ ನಿಮ್ಮ ಹತ್ರ ನಿಂತ್ಕೊಳ್ಳುತ್ತೆ. ಅಪ್ಪಿ ತಪ್ಪಿ ಕಚ್ಚಿದ್ರೆ 2 ನಿಮಿಷ ಉಳಿಯಲ್ಲ. ಅದಕ್ಕೆ ಪರ್ಸನಾಲಿಟಿ ಇರೋನ ಕೆಣಕಕ್ಕೆ ಹೋಗ್ಬಾರ್ದು, ಸೈಲೆಂಟ್ ಆಗಿರೋನ ಕೆಣಕಕ್ಕೆ ಹೋಗ್ಬಾರ್ದು. ಮೊದಲಿಗೆ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಸರ್. ವಿಶೇಷವಾದ ದಿನ. ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ನಮ್ಗೆ ತುಂಬಾ ಖುಷಿ ಕೊಟ್ಟಿದೆ. ತಮಗೂ ಸಹ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಹಾಗೂ ನಮ್ಮೆಲ್ಲ ವೀಕ್ಷಕರಿಗೂ. ಓಕೆ, ಸೊ ನಮಗೋಸ್ಕರ ಏನ್ ಮಾಡ್ತಾ ಇದೀರಾ ಸರ್ ಇವತ್ತು? ಕಡ್ಲೆಕಾಯಿ ಉಂಡೆ ಮಾಡೋಣ ಅಂತ. ಶೇಂಗಾಯಿ ಉಂಡೆ ಅಂತ ಕರೀತಾರೆ. ಹೌದು, ಶೇಂಗಾ ಉಂಡೆ ಅಂತ ಕರೀತಾರೆ. ಇದು ಕಡ್ಲೆಕಾಯಿ ಉಂಡೆ ಮಾಡೋಣ. ಇಂತ ಹೆಲ್ತಿ ಕಡ್ಲೆಕಾಯಿ ಉಂಡೆಯಿಂದ ಸ್ಟಾರ್ಟ್ ಆಗ್ತಾ ಇದೆಯಪ್ಪ ಈ ವರ್ಷದ ನಾಗರ ಪಂಚಮಿ ಹಬ್ಬ. ಸೂಪರ್ ಶ್ಯಾಮ್ ಸರ್. ಸೊ ಇವಾಗ ಎಲ್ಲ ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟಿದೆ. ನೀವೇನಿದ್ರು ಡೈರೆಕ್ಟ್ ಆಗಿ ಅಡುಗೆ ಸ್ಟಾರ್ಟ್ ಮಾಡದೆ. ಏನ್ ಬೇಕು ನಿಮಗೆ ಫಸ್ಟ್? ಬಾಣ್ಲೆ ವಾಕೆ ಹಚ್ಬಿಡೋಣ. ಹಚ್ಚೋ ಕೆಲಸ ನಿಮ್ದೆ, ಹಚ್ಚೋ ಕೆಲಸ ನಂದೆ, ಹೆಣ್ಮಕ್ಳದೆ. ಹಂಗೆ ಏನ್ ಹಾಕೋಣ ಸರ್ ಈಗ? ಫಸ್ಟ್ ಬೆಲ್ಲ ಹಾಕೋಬೇಕು. ಬೆಲ್ಲ ಹಾಕೋಬೇಕು. 1.5 ಕಪ್ ಬೆಲ್ಲ ತಗೊಂಡು ಓಕೆ, ಸ್ವಲ್ಪ ಇದಾಗ್ಲಿ, ಆಮೇಲೆ ನೀರು ಹಾಕೋಣ. ಬೆಚ್ಚಗಾಗ್ಲಿ. ಹೌದು. ನಾಗರ ಪಂಚಮಿ ಹಬ್ಬ ಅಂತಂದ್ರೆ ಏನು ಸರ್? ಯಾವ್ದಕ್ಕೆ ರಿಲೇಟ್ ಆಗುತ್ತೆ? ಯಾಕೆ ನಾವು ನಾಗರ ಪಂಚಮಿ ಹಬ್ಬನ ಆಚರಿಸ್ಬೇಕು? ನೀರು ಕುಡಿ. ಸ್ವಲ್ಪ ಸ್ವಲ್ಪ ಸಾಕು ಸಾಕು ಸಾಕು. ನಾಗರ ಪಂಚಮಿ ಹಬ್ಬ ಅಂದ್ರೆ ಅಣ್ಣ ತಂಗಿ ಹಬ್ಬ. ನಮ್ಮಲ್ಲಿ ಯಾವ ತರ ಪದ್ಧತಿ ಇದೆ ಅಂದ್ರೆ ಅಕ್ಕ ತಂಗಿರು ಅಣ್ಣನ ಬೆನ್ನನ್ನ ಹೊಕ್ಕಳನ್ನ ತೊಳಿತಾರೆ. ಕೆಲವು ಕಡೆ ಏನ್ ಮಾಡ್ತಾರೆ, ಉಯ್ಯಾಲೆ ಕಟ್ತಾರೆ, ಅಕ್ಕ ತಂಗಿರನ್ನ ಕೂಡಿಸ್ತಾರೆ, ಕೂಡಿಸಿ ಉಯ್ಯಾಲೆ ಆಡಿಸ್ತಾರೆ, ಹಾಡು ಹೇಳ್ತಾರೆ. ಆ ಒಂದು ಸಂತೋಷ ಇದನ್ನೇ ನಾವು ನಾಗರ ಪಂಚಮಿ ಅಂತ ಕರಿತೀವಿ. ಅವತ್ತಿನ ದಿನ ಏನ್ ಮಾಡ್ತಾರೆ ನಮ್ಮ ಜನಗಳು, ಬೆಳಿಗ್ಗೆ ಎದ್ದು ಮಡಿ ಉಟ್ಟು ದೇವಸ್ಥಾನಕ್ಕೆ ಹೋಗ್ತಾರೆ. ಆ ದೇವಸ್ಥಾನದಲ್ಲಿ ನಾಗಪ್ಪಂಗೆ ತನಿ ಎರಿತಾರೆ. ಇನ್ ಕೆಲವು ಕಡೆ ಏನ್ ಮಾಡ್ತಾರೆ, ಹುತ್ತಕ್ಕೆ ತನಿ ಎರಿತಾರೆ. ನಾನ್ ಜನಕ್ಕೆ ಹೇಳೋದೇನಂದ್ರೆ, ಹುತ್ತದಲ್ಲಿ ಹಾವು ವಾಸ ಮಾಡೋದಿಲ್ಲ. ಹಾವು ಶೀತರಕ್ತ ಪ್ರಾಣಿ. ಹಾವು ತುಂಬಾ ಬಿಸಿಲಿದಾಗ ತಣ್ಣಗಿರೋ ಜಾಗ ಬರುತ್ತೆ, ತುಂಬಾ ತಣ್ಣಗಿದಾಗ ಬೆಚ್ಚಗಿರೋ ಜಾಗ ಬರುತ್ತೆ. ಆದ್ರಿಂದ ಅದೇನ್ ಮಾಡುತ್ತೆ, ಅದ್ರೊಳಗೆ ಹೋಗಿ ಸೇರ್ಕೊಂಡಿರುತ್ತೆ. ನೀವೇನ್ ಮಾಡ್ತೀರಾ, ಅಲ್ಲಿ ಹೋದಾಗ ಹಾಲು, ನೀರು, ಎಳ್ನೀರು, ಜೇನುತುಪ್ಪ, ಅರಿಶಿನ, ಕುಂಕುಮ, ಕೆಲವರು ಕೋಳಿ ಮೊಟ್ಟೆ, ಬಾಳೆಹಣ್ಣು ಎಲ್ಲ ಹಾಕ್ತಾರೆ. ಅವಾಗ ಏನಾಗುತ್ತೆ, ಹಾವು ಒಳಗಡೆ ಇದ್ರೆ ನಿಮೋನಿಯಾ ಬಂದು ಸತ್ತೋಗ್ಬಿಡುತ್ತೆ. ಅದಕ್ಕೆ ನಾನು ಜನಕ್ಕೆ ಕೇಳ್ಕೊಳ್ಳೋದಿಷ್ಟೇ, ನಾವು ನಮ್ಮ ಸಂಪ್ರದಾಯ ಬಿಡೋದು ಬೇಡ, ನಮ್ಮ ಹಬ್ಬವನ್ನ ಬಿಡೋದು ಬೇಡ. ಎಲ್ರ ಮನೇಲೂ ಬೆಳ್ಳಿ ನಾಗಪ್ಪ ಇರುತ್ತೆ. ಆ ಬೆಳ್ಳಿ ನಾಗಪ್ಪಂಗೆ 1-2-3 ಉದ್ದರಣೆ ಹಾಲನ್ನ ತನಿ ಎರೀರಿ. 2ನೇದು, ಎಲ್ಲ ಕಡೆನೂ ನಾಗರ ಕಲ್ಲನ್ನ ಇಟ್ಟಿರ್ತಾರೆ. ಆ ನಾಗರ ಕಲ್ಗೆ ತನಿ ಎರೀರಿ. ಅದ್ ಬಿಟ್ಬಿಟ್ಟು ನೀವು ಹುತ್ತಕ್ಕೆ ಹಾಲು ಹಾಕಿ ಆ ಪರಿಸರವನ್ನು ಹಾಳು ಮಾಡಬೇಡಿ. ನಾವು ಇದಕ್ಕೆ ಕಳ್ಳೆಕಾಯಿ ಬೀಜ ಹಾಕೊಳ್ಳೋಣ. ಇದನ್ನ ಪೂರ್ತಿ ಉಂಡೆ ಹಾಕೊಂಡಿಲ್ಲ, ಇದನ್ನ ಸ್ವಲ್ಪ ತರ್ತರಿಯಾಗಿ. ನಯನ ಮೇಡಮ್ ಹೇಳಿ, ನಿಮ್ ಕಡೆ ಯಾವ ತರ ಆಚರಿಸ್ತೀರಾ? ನಮ್ ಕಡೆ ಸೇಮ್ ನೀವ್ ಹೇಳಿದ್ರಲ್ಲ ಸರ್, ಅಣ್ಣಂದ್ರಾದ್ರೆ ನಾವು ಅವ್ರಿಗೆ ಬೆನ್ನಿಗೆ ಬಿದ್ದವರು, ಸೊ ಹಾಗಾಗಿ ಬೆನ್ ಪೂಜೆ ಮಾಡ್ತೀವಿ. ತಮ್ಮಂದ್ರಾದ್ರೆ ಹೊಕ್ಳು ಪೂಜೆ ಮಾಡ್ತಾರೆ. ಸೊ ಆತರ ಮಾಡಿ ಅವರು ಹೊಸಲ್ ಮೇಲೆ ಇದ್ ಮಾಡಿ ಏನಾದ್ರು ಒಂದು ಬೆಳ್ಳಿ ನಮ್ಗೇನಾದ್ರು ಉಡುಗೊರೆ ಕೊಡ್ತಾರೆ. ಅದೊಂಥರದ ರಕ್ಷಾ ಬಂಧನ ನಮ್ಗೆ. ಸ್ವಲ್ಪ ಕೊಬ್ಬರಿ ಹಾಕೊಳ್ಳೋಣ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕೋಣ. ಸ್ವಲ್ಪ ಗಸಗಸೆ ಪೌಡ್ರು, ಏಲಕ್ಕಿ ಹಾಕಿದ ತಕ್ಷಣ ಘಮ 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 ಅನ್ನುತ್ತೆ. ರೆಡಿ ಆಗಿದೆ ಹದವಾಗಿ. ಈಗ ಉಂಡೆ ಕಟ್ಟಬೇಕು. ಇಳಿಸ್ಕೊಳ್ಳೋಣ. ಓ ವಾವ್, ಸಕ್ಕತ್ತಾಗಿದೆ ಇದು. ಏನ್ ಸರ್, ಮನೇಲಿ ಹಬ್ಬಕ್ಕೆಲ್ಲ ನೀವೇನು ಅಡುಗೆ ಮಾಡೋದು?
ಮೇಡಮ್ ಮಧ್ಯೆ ಒಂದ್ಸಲಿ ಮಾಡ್ತೀನಿ. ನಂತರ ಟೇಸ್ಟ್ ಮಾಡ್ತೀರಾ, ಅಡ್ಗೆನೂ ಮಾಡ್ತೀರಾ? ಮೇಡಮ್ ಏನೇ ಅಡುಗೆ ಮಾಡಬೇಕು ನೀವು ಪ್ರೀತಿಯಿಂದ ಮಾಡಿದ್ರೆ ಖಂಡಿತ ಹಂಗೆ ನಿಮಗೆ ರುಚಿ ಕೊಡುತ್ತೆ ಮೇಡಮ್. ವಾಹಾ, ಸೂಪರ್. ಸೊ ಶ್ಯಾಮ್ ಸರ್, ನಾನು ಒಂದು ಬ್ರ್ಯಾಂಡ್ ಆಗಬೇಕು ಅಂತ ಈ ಕೆಲಸನ ಶುರು ಮಾಡಿದ್ರ ಅಥವಾ ಈ ಕೆಲಸ ಶುರು ಮಾಡಿದ್ಮೇಲೆ ನೀವೇ ಒಂದು ಬ್ರ್ಯಾಂಡ್ ಆಗ್ಬಿಟ್ರಾ? ಮೇಡಮ್ ನಾನು ಬ್ರ್ಯಾಂಡು ಆಗ್ಲಿಲ್ಲ, ಬ್ರ್ಯಾಂಡ್ ಆಗ್ಬೇಕು ಅಂತಾನೂ ಮಾಡ್ಲಿಲ್ಲ. 10 ವರ್ಷದ ಹುಡುಗ, ಎದುರುಗಡೆ ಮನೇಲಿ ಒಂದು ಹಾವು ಬಂತ ಒಂದು ಹುಡುಗಿ ಕಿರಿಸ್ತಾರೆ, ಚಿಕ್ಕ ಮಗು. ಏನಾಯ್ತು ಅಂತ ಕೇಳ್ತೀನಿ, ಒಂದು ಕಲ್ಲು ಕೆಳಗೆ ಹಾವು ಹೋಯ್ತು ಅಂತಾಳೆ. ಆ ಕಲ್ಲು ಎತ್ತಿ ಚಪ್ಪಲಿ ಎತ್ಕೊಂಡು ಒಂದು 3 ಅಡಿ ನಾಗರಾವ್ ಸುತ್ಕೊಂಡಿರುತ್ತೆ. ನಮ್ಗೇನೋ ಗೈಡೆನ್ಸ್ ಇಲ್ಲ. ಈ ತರ ಇರುವಾಗ ಹಾವನ್ನ ಹಿಡಿತೀನಿ ಅಂದೆ. ಆ ಹುಡುಗಿ ಬೇಡ ಬೇಡ ಕಚ್ಬಿಟ್ಟೆ, ಕಸಲ್ಲಿ ಬಲವಂತ ಹಿಡಿದು ಎದುರುಗಡೆ ತೋಟಕ್ಕೆ ಬಿಟ್ಟು ಬಂದೆ. ಆ ಹುಡುಗಿ ಎಲ್ರಿಗೂ ಹೇಳ್ಕೊಂಬಂದು, ಶ್ಯಾಮ ಹಾವು ಹಿಡಿದು. ಅವಾಗ ನಾವು ಹಾವು ಇರ್ತಕ್ಕಂಥ ಜಾಗವನ್ನೆಲ್ಲ ಆಕ್ರಮಿಸ್ಕೊಂಡ್ಬಿಟ್ಟಿದೀವಿ. ಅದ್ರ ಜಾಗ ನಾವು ತಗೊಂಡು ಪ್ರತಿಯೊಬ್ಬರ ಮನೆಗೆ ಹಾವು ಬರೋದು. ಅವಾಗ ಶ್ಯಾಮ ಬಪ್ಪ ಹೊರಗಡೆ ಬಿಟ್ಬಿಡಪ್ಪ ಅಂದ್ರೆ ನಾನು ತೊಗೊಂಡೋಗಿ ಬಿಡ್ತೀನಿ. ನಮ್ಮ ಅಪ್ಪ ಅಮ್ಮ ಬೈಯೋರು ಅವ್ರಿಗೆ, ಇರೋನು ಒಬ್ಬನೇ ಮಗ ಬೇಡ ಅಂತ. ಆದ್ರೂ ನಾನು ಬಲವಂತ ಹಿಡಿಯಕ್ಕೆ ಶುರು ಮಾಡಿದೆ. ಅಲ್ಲಿಂದ ಸಕ್ಸಸ್ ಆಯ್ತು. ಅಲ್ಲಿಂದ ಪಕ್ಕದ ಏರಿಯಾಗೆ ಗೊತ್ತಾಯ್ತು ಒಂದು ಹುಡುಗ ಹಾವು ಹಿಡಿತಾನೆ ಅಂತ. ಅಲ್ಲಿಂದ ಏರಿಯಾಗೆಲ್ಲ ಗೊತ್ತಾಯ್ತು. ಆಮೇಲೆ ಏನಾಯ್ತು, ನಂದೊಂದು ಆರ್ಟಿಕಲ್ ಪೇಪರ್ಲಿ ಬಂದ್ಮೇಲೆ ನಮ್ಮ ಶಾಸಕರು ಶಂಕರಲಿಂಗೇಗೌಡರು ಅವ್ರು ಇಲ್ಲ, ಈಗ ಅವ್ರೊಂದು ಪೇಜರ್ ತೆಕ್ಕೊಡ್ತಾರೆ. ಆ ಪೇಜರ್ ನಂಬರ್ ಯಾವಾಗ ಪೇಪರ್ಲಿ ಬರುತ್ತೆ ಎಲ್ಲರೂ ಕರೆಯಕ್ಕೆ ಶುರು ಮಾಡ್ತಾರೆ. ಸೊ ಇನ್ನೂ ಮಾತಾಡೋದು ತುಂಬಾ ಇದೆ ನಮ್ಮ ಶ್ಯಾಮ್ ಸರ್ ಜೊತೆಗೆ. ಇವಾಗ ಆದ್ರೆ ಉಂಡೆ ರೆಡಿ ಆಗಿದೆ. ನಿಮಗೆ ಗೊತ್ತಲ್ಲ, ನಾ ಮೊದಲೇ ತಿಂಡಿ ಪೋತಿ ಶ್ಯಾಮ್ ಸರ್. ನೀವ್ ಹಿಂಗ್ ಮುಂದೆಗಡೆ ಇಟ್ಟುಬಿಟ್ಟು ಈ ತರ ಮಾತಾಡಿದ್ರೆ ನನಗೆ ಇವತ್ತು ನಾಗರ ಪಂಚಮಿ ಸ್ಪೆಷಲ್. ಇವತ್ತಿನ ದಿನ ನಾನು ಮಾಡಿರ್ತಕ್ಕಂಥ ಕಡಲೆಕಾಯಿ ಉಂಡೆ ಯಾವ ಥರ ಇದೆ ಗೊತ್ತಿಲ್ಲ. ಒಂದ್ಸಲಿ ಟೇಸ್ಟ್ ಮಾಡಿ ನೋಡಿ ಯಾವ ಥರ ಇದೆ ಹೇಳಿ ಮೇಡಮ್. ಶ್ಯಾಮ್ ಸರ್, ಟೇಸ್ಟ್ ಮಾಡ್ಬಿಡೋಣ? ಖಂಡಿತ. ವಾವ್, ಓವರ್ ಸ್ವೀಟು ಆಗಿಲ್ಲ, ಸ್ವೀಟ್ ಕಮ್ಮಿನೂ ಆಗಿಲ್ಲ, ಇಷ್ಟು ಕರೆಕ್ಟಾಗಿ ಹದವಾಗಿ, ಅದು ಬೆಚ್ಚಗಿದೆ, ಸಖತ್ತಾಗಿದೆ ಸರ್. ನಾನು ಸ್ವೀಟ್ಸ್ ಒಂದೇ ಅಲ್ಲ, ಬಿಸಿಬೇಳೆ ಬಾತು, ಪೊಂಗಲ್ಲು, ತಿಳಿ ಸಾರು, ಪುಳಿಯೋಗರೆ ಗೊಜ್ಜು ಇದೆಲ್ಲ ಮಾಡ್ತೀನಿ. ಯಾವಾಗ ಮಾಡ್ತೀನಿ ಅಂದ್ರೆ ನಮ್ಮನೆಯವರು ಒಂದು 4-5 ದಿನ ಊರಿಗೆ ಹೋಗ್ಬೇಕು, ಆ ಟೈಮಲ್ಲಿ ಮಾತ್ರ ಮಾಡ್ತೀನಿ. ನಾನೇ ಹೆದರ್ಬಿಟ್ಟೆ, ಸೈಲೆಂಟ್ ಆಗಿ ಬಂದು ಹಿಂದೆಗಡೆ ನಿಂತ್ಕೊಬಿಟ್ಟು ಪ್ಲೀಸ್ ಬನ್ನಿ. ನನ್ನ ತಂಗಿರು ಮೇಡಮ್. ಹೌದಾ? ಏ ವಾವ್, ಬನ್ನಿ. ನಮಸ್ತೆ. ನೈಸ್ ಟು ಮೀಟ್ ಯು. ನನ್ನ ದೊಡ್ಡ ತಂಗಿ ರೋಹಿಣಿ. ನಮಸ್ತೆ ಮೇಡಮ್. ಇವರಿಬ್ರು ಅವಳಿ ಜೋಡಿ, ವಾಣಿ ವೀಣಾ. ಸೂಪರ್. ನಿಮ್ಮ ಹೆಸರು ಮೇಡಮ್? ವೀಣಾ. ವಾಣಿ ವೀಣಾ, ಏನ್ ಚೆನ್ನಾಗಿದೆಯಲ್ಲ ಹೆಸರು. ಆಕ್ಚುಲಿ ಅಣ್ಣ ತಂಗಿಯರ ಈ ಬ್ಯೂಟಿಫುಲ್ ಹಬ್ಬದಂದು ಈ ಸಮಾಗಮ ಆಗಿದೆ. ಸೊ ನಿಮ್ಮ ಅಣ್ಣ ಅವರೇ ಕೈಯಾರಿ ಮಾಡಿರುವಂತಹ ತಗೊಳ್ಳಿ ಕಡಲೆಕಾಯಿ ಉಂಡೆ ಹೇಗಿದೆ ಅಂತ ತಿಂದುಬಿಟ್ಟು ನೀವೇ ರಿವ್ಯೂ ಹೇಳಿ. ಹೇಗ್ ಮಾಡಿದರೆ ನಿಮ್ಮ ಬ್ರೋ? ಆಹಾ, ತುಂಬಾ ಚೆನ್ನಾಗಿದೆ. ಚೆನ್ನಾಗಿ ಮಾಡಿದೆ ಕಣ. ಚೆನ್ನಾಗಿದೆ. ಇವತ್ತೇ ಫಸ್ಟ್ ರುಚಿ ನೋಡಿರೋದು ನಾವು. ತುಂಬಾ ಚೆನ್ನಾಗಿ ಬಂದಿದೆ. ಇಡೀ ಫ್ಯಾಮಿಲಿ ಸೇರ್ಕೊಂಡಿದ್ದೀರಾ. ಮೊದಲೇ ಅಡುಗೆ ಮನೆ ಶೋ. ಇನ್ನೊಂದು ರೆಸಿಪಿ ಏನಾದ್ರು ಮಾಡ್ಕೊಡಿ ನಂಗೋಸ್ಕರ. ಮಾಡ್ತೀರಾ? ಮಾಡೇ ಬಿಡೋಣ. ಸೂಪರ್. ಹಾಗಾದ್ರೆ ಏನ್ ಮಾಡ್ತೀರಾ ನನಗೋಸ್ಕರ ನೀವು? ನುಚ್ಚುಂಡೆ ಮಾಡೋಣ ಅಂತ. ಓ, ಏನ್ ಮೇಡಮ್ ಅವಿನಾಭಾವ ಸಂಬಂಧ. ಅಣ್ಣ ನೋಡಿದ್ರೆ ಕಡ್ಲೆ ಉಂಡೆ ಮಾಡ್ತಾರೆ, ತಂಗೀರ್ ನೋಡಿದ್ರೆ ನುಚ್ಚಿನ ಉಂಡೆ ಮಾಡ್ತಾರೆ. ಇವತ್ತು ಫುಲ್ಲು ನಾಗರ ಪಂಚಮಿ ಡೇ ಒಂದ್ ಕಡೆ ಆದ್ರೆ ಫುಲ್ ಉಂಡೆ ಡೇ ಇವತ್ತು. ಈ ಉಂಡೆಗೆ ಬರ್ಲಿ ಜೋರಾದ ಹೊಡಿಸ್ಗೆ ಮಜ್ಗಿ. ಕಡಲೆಕಾಯಿ ಉಂಡೆ ಮಾಡುವ ವಿಧಾನ. ಮೊದಲಿಗೆ ಒಂದು ಬಾಣಲಿಗೆ 1.5 ಕಪ್ ಬೆಲ್ಲ ಹಾಕಿ ಕೈಯಾಡಿಸಿ. ಬೆಲ್ಲ ಬೆಚ್ಚಗಾದ ನಂತರ ಸ್ವಲ್ಪ ನೀರು ಸೇರಿಸಿ ಬೆಲ್ಲ ಕರಗುವವರೆಗೂ ಕೈಯಾಡಿಸಿ ಪಾಕ ತೆಗೆಯಿರಿ. ಈಗ ಪಾಕಕ್ಕೆ 1 ಕಪ್ ಹುರಿದು ಸಿಪ್ಪೆ ತೆಗೆದು ತರಿಯಾಗಿ ರುಬ್ಬಿದ 1 ಬೌಲ್ ಕಡಲೆಕಾಯಿ ಬೀಜ ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ನಂತರ ಸ್ವಲ್ಪ ಕೊಬ್ಬರಿ ತುರಿ, ತುಪ್ಪ, ಗಸಗಸೆ, ಏಲಕ್ಕಿ ಸೇರಿಸಿ ಹದವಾಗಿ ಕಲಸಿ ಚಿಕ್ಕ ಉಂಡೆ ಕಟ್ಟಿಕೊಂಡರೆ ರುಚಿಯಾದ ಕಡಲೆಕಾಯಿ ಉಂಡೆ ಸವಿಯಲು ಸಿದ್ಧ. ಇವಾಗ ನಿಮ್ಗೆ ಅಡುಗೆ ಮಾಡಕ್ಕೆ ಏನ್ ಕೊಡ್ಲಿ? ಫಸ್ಟ್ ಮಿಕ್ಸರ್ ಬೇಕಾಗತ್ತೆ. ಸಾಮಗ್ರಿಗಳನ್ನ ಮಿಕ್ಸ್ ಮಾಡೋದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋದಾ? ಇಟ್ಕೊಳ್ಳೋದಾ? ಬಕ್ಕ ನೆನೆಸಿದ ಕಡಲೆಬೇಳೆ ಹಾಕ್ತಾರೆ. ಎಷ್ಟು ಹಾಕೋಣ? ಅರ್ಧ ಕಪ್. ಓಕೆ. 3 ಸ್ಪೂನ್ ತೊಗರಿಬೇಳೆ ಸ್ವಲ್ಪ ಜಾಸ್ತಿ ಹಾಕ್ಬೇಕಾಗತ್ತೆ. ಆಮೇಲೆ ಹೆಸರು ಬೇಳೆ ಸ್ವಲ್ಪ ಸಾಕು, ಅದು ಜಾಸ್ತಿ ಕ್ವಾಂಟಿಟಿ ಏನ್ ಬೇಡ. ಓಕೆ. ಹಸಿಮೆಣಸಿನ್ಕಾಯಿ ತುಂಬಾ ಖಾರ ಆಗುತ್ತೆ, ಹಾಗಾಗಿ ಒಂದ್ ಸ್ವಲ್ಪ 4-5 ಇದ್ರೆ ಸಾಕು. ಓಕೆ. ಅರಿಶಿನ ಸ್ವಲ್ಪ,
ಕರ್ಬೇವಿನ ಸೊಪ್ಪು ಎಷ್ಟು ಹಾಕೋಣ ಕರ್ಬೇವಿನ ಸೊಪ್ಪು? ಸ್ವಲ್ಪ ಹಾಕಿ, ಓಕೆ. ಶುಂಠಿ, ಇವತ್ತು ನಾವು ನಮ್ಮ ಕಿಚನ್ ಅಲ್ಲಿ ಬಳಸ್ತಾ ಇದೀವಿ SSP ಇಂಗು ರುಚಿ ಬ್ಲಾಸ್ಟ್ ಪರಿಮಳ ಕ್ಲಾಸ್. ತಗೊಳ್ಳಿ ಮೇಡಮ್. ಇದು ತುಂಬಾ ಹಾಕಬಾರ್ದು, ಕಹಿ ಬಂದ್ಬಿಡುತ್ತೆ. ಹಿಂಗ್ ಹಾಕಿದ್ರೆ ಸ್ವಲ್ಪ ಹಾಕ್ಬೇಕು. ಓಕೆ. ಸಬ್ಸಿಗೆ ಸೊಪ್ಪು ಎಷ್ಟು ಹಾಕೊಳ್ಳೋಣ? ಸ್ವಲ್ಪ ಸಾಕು, ಅದು ಜಾಸ್ತಿ ಬೇಡ. ಕಾಯಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ. ಕೊಡಿ ಅಮ್ಮ. ರುಬ್ಕೊಟ್ಬಿಡ್ಲಾ? ಹೆಂಗ್ ರುಬ್ಬೇಕಮ್ಮ? ನುಣ್ಣಗೆ ರುಬ್ಬೇಕಾ, ತರ್ತರಿಯಾಗಿ ರುಬ್ಬೇಕಾ? ತರ್ತರಿಯಾಗಿರ್ಬೇಕಾ? ಓಕೆ. ಸೊ ಇವತ್ತು ನಾವು ನಮ್ಮ ಕಿಚನ್ ಅಲ್ಲಿ ಬಳಸ್ತಾ ಇದ್ವಿ ಬೋರೋಸಿಲ್ ಅವರ ಪವರ್ಫುಲ್ ಸ್ಮಾರ್ಟ್ ಮಿಕ್ಸಿಯನ್ನ ಬನ್ನಿ ಶುರು ಮಾಡೋಣ. ವಾಕೈ ನೋಡ್ಕೊಬಿಡಿ ಒಂದ್ಸತಿ. 3 ಜನ ತಂಗಿರಿದ್ದೀರ, ಆಮೇಲೆ ಹೊರಗಿಡ್ಬಿಟ್ಟಿರ. ನಂಗೆ ಚೆನ್ನಾಗಿ ರುಬ್ಬಿಲ್ಲ, ಅದೇನ್ ರುಬ್ಬಿದ್ಯಾ ಅಂತ ನೋಡಿ. ಆಗ್ಬೋದಾ? ಸಾಕಾ? ಸಾಕು. ಅಮ್ಮ ಇದಾದ್ಮೇಲೆ ಏನ್ ಮಾಡೋದು? ಇದನ್ನ ಉಂಡೆ ಮಾಡ್ಬಿಟ್ಟು ಇಡ್ಲಿ ಪ್ಲೇಟ್ ಬರುತ್ತಲ್ಲ ಅದ್ರ ಮೇಲೆ. ಸೊ ನೀವು ಉಂಡೆ ಮಾಡ್ಕೊಳ್ಳೋ ಗ್ಯಾಪ್ ಅಲ್ಲಿ ಸ್ಟೀಮ್ಗೆ ಇಟ್ಬಿಡ್ಲಾ? steam. ಏನ್ ಬೇಕೋ ಅದು ಥಟ್ ಫಟ್ ಅಂತ ಸಿಕ್ಬಿಡುತ್ತೆ ನೋಡಿ. 1 ಪ್ಲೇಟ್ ಸಾಕು. 1 ಪ್ಲೇಟ್ ಸಾಕಾ? ಹಾಗಾದ್ರೆ ಇದಕ್ಕೆ ಇಟ್ಕೊಂಡ್ಬಿಡೋಣ. ನೀರ್ ಹಾಕೊಂಡ್ಬಿಡೋಣ. ಹಾಕಿ. ಎಷ್ಟು ಹಾಕೋದು? ಎಣ್ಣೆ. ನಾವು ನಮ್ಮ ಕಿಚನ್ ಅಲ್ಲಿ ಬಳಸ್ತಾ ಇದೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ತಗೊಳ್ಳಿ ಮೇಡಮ್. ಅಕ್ಕ ಹತ್ತಾಗತ್ತರ ಒಂದೊಂದ್ರಲ್ಲಿ 2 ಇಡ್ತೇನೆ. ವಾವ್, ನೋಡಿದ್ರ? ಅದಕ್ಕೆ ಹೇಳೋದು ಹಬ್ಬ ಅಂದ್ರೆ ಅದ್ರ ಮಜಾನೇ ಬೇರೆ. ಒಬ್ರು ಒಂದ್ ಕೆಲ್ಸ ಮಾಡಿದ್ರೆ ಇನ್ನೊಬ್ರು ಇನ್ನೊಂದ್ ಕೆಲ್ಸ ಮಾಡ್ಕೊಂಡು ಹಂಚ್ಕೊಂಡು, ಬಟ್ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಾರಲ್ಲ, ಅದ್ರಲ್ಲಿರೋ ಮಜಾನ ಬೇರೆ. ಹಂಚ್ಕೊಂಡ್ ನಾನು ಉಂಡೆ ಮಾಡ್ಲಾ, ನಾನು ಎಣ್ಣೆ ಸಾವ್ರಲ್ಲ, ನಾನು ಅದನ್ನ ಕುಕ್ಕರ್ಗೆ ಇಡ್ಲಾ ಅಂತ ಎಷ್ಟು ಚೆನ್ನಾಗಿ ಅಡ್ಜಸ್ಟ್ ಮಾಡ್ಕೊಂಡು ಅಡ್ಗೆ ಮಾಡ್ತಿದ್ದೆ. ಮನೇಲೂ ಹಿಂಗೇನಾ ಸರ್? ಏನಾದ್ರು ಹಬ್ಬ ಗಿಬ್ಬ ಫಂಕ್ಷನ್ ಗಿಂಕ್ಷನ್ ಇದ್ರೆ ಅಪರೂಪಕ್ಕೆ ಸೇರ್ತೀವಿ. ಅಪರೂಪಕ್ಕೆ ನಿಮ್ ಫೇವ್ರೆಟ್ ಐಟಮ್ ಏನು ನಿಮ್ಮ ಅಕ್ಕ ತಂಗಿರ್ ಮಾಡೋದ್ರಲ್ಲಿ? ಫೇವ್ರೇಟ್ ಉಪ್ಪಿಟ್ಟು. ಆಹಾ. ಉಪ್ಪಿಟ್ಟಿಗೆ ಮೊಸರು ಇರಬೇಕು. ಓಕೆ. ಅದ್ ಬಿಟ್ಟರೆ ತಿಳಿ ಸಾರು, ಮಜ್ಜಿಗೆ. ನಂಗೆ ಯಾವಾಗ್ಲೂ ನಿಮ್ಮನ್ನ ನೋಡಿದ್ರೆ ಆಶ್ಚರ್ಯ ಆಗತ್ತೆ ಸರ್. ಇದೆಲ್ಲ ಉಂಗುರಗಳು ಹಾಕೊಂಡಿದೀರಾ, ಏನು ವಿಚಿತ್ರ. ನಿಮಗೆ ರಿಂಗ್ ಕ್ರೇಜ್ ಇದೆಯಾ ಸರ್? ಏನು ಅದೆಲ್ಲ? ಈಗ ಹೇಗೆ ಅಂದ್ರೆ ಗೊತ್ತಾ ಮೇಡಮ್, ಈಗ ನಮ್ಮನ್ನ ನಾವೇ ಗುರ್ತಿಸ್ಕೋಬೇಕು ಅಂದ್ರೆ ನಾವು ಡಿಫ್ರೆಂಟ್ ಆಗಿದ್ರೆ ಮಾತ್ರ ಜನ ಸೊ ನೀವು ಡಿಫ್ರೆಂಟ್ ಸ್ನೇಕ್ ಶಾಮ್ ಸರ್. ಈಗ ನಾನು ಒಂದು ಫಾರ್ಮಲ್ ಪ್ಯಾಂಟ್, ಫಾರ್ಮಲ್ ಶರ್ಟ್ ಹಾಕೊಂಡು ನೀಟಾಗಿ ಶೇವ್ ಮಾಡ್ಕೊಂಡು ಕಟಿಂಗ್ ಮಾಡಿಸ್ಕೊಂಡಿದ್ರೆ ಯಾರು ನನ್ನ ಕಡೆ ನೋಡಲ್ಲ. ಅದೇ ನಾನು ವಿಚಿತ್ರವಾಗಿದ್ರೆ ನನ್ನ ಕಡೆ ಒಂದು ಲುಕ್ ಕೊಡ್ತಾರೆ, ತಿರುಗಿ ನೋಡ್ತಾರೆ. ಆತರ ತಿರುಗಿ ನೋಡಿದ್ಮೇಲೆ ಇವ್ನು ಯಾರು ಈ ತರ ಇದೆ ಅಂದಾಗ ನನ್ನ ಸ್ಟೋರಿ ಇನ್ನೊಬ್ಬ ಹೇಳ್ತಾನೆ. ಆತರ ಅದು ಅಮ್ಮ ಆಗಿದ್ಯಾ? ಆಗಿದೆ. ಆಫ್ ಮಾಡ್ಬೋದಾ? ಮಾಡ್ಬಿಡಿ. ಮಾಡೋದಾ? ಎಸ್. ಬಟ್ ಒಂದಂತೂ ನೈನವ್ರೆ, ಆ ಡೆಂಟಲ್ ನೋಡಿರೋ ಸಿನಿಮಾಗಳು ಅದ್ರ ಮಜಾ ಇವಾಗ ಸಿಗಲ್ಲ. ಅದಂತೂ ನಿಜ, ಖಂಡಿತವಾಗಿ. ಆ ನೆಲದ ಮೇಲೆ ಕುತ್ಕೊಳ್ಳೋದು. ಹೌದು. ಅಪ್ಪ ಅಮ್ಮಂಗ್ ಹೇಳ್ದಲೆ ಕದ್ದು ಮುಚ್ಚಿ ಹೋಗೋದು ಮಜಾ ಇದೆಯಲ್ಲ. ಅಷ್ಟು ನಾನು ಒಂಥರ ಅಳ್ಕು, ಒಂಥರ ಭಯ, ಗೊತ್ತಾಗ್ಬಿಡ್ತೇನೋ ಅಂತ. ಆದ್ರೂ ಸಿನಿಮಾ ನೋಡ್ಬೇಕು. ನಾನು ಬಹಳ ಹೊಡ್ಸ್ಕೊಂಡಿದೀವಿ ನಮ್ಮ ತಂದೆ ಕೈಲಿ. ಹೌದಾ? ಹಬ್ಬದ ದಿನ ಪಿಕ್ಚರ್. ಆಮೇಲೆ ಇನ್ನೊಂದೇನು ಗೊತ್ತಾ, ನಮ್ಗೆ ದುಡ್ಡು ಕೊಡ್ತಿರ್ಲಿಲ್ವಲ್ಲ, ನೆಂಟ್ರುಗಳು ಬರೋರು. ಅವನೇನ 4 ಆಣಿ 8 ಆಣಿ 10 ಪೈಸೆ ಕೊಟ್ಟದ್ನೆಲ್ಲ ಕೂಡಾಕೊಳ್ಳೋದು ನಾವು. ಅವಾಗ ಟೆಂಟ್ ನೆಲ 50 ಪೈಸಾ, ಚೇರ್ 95 ಪೈಸಾ. ನಾನು ಇವರಿಬ್ರಿಗೆ ಯಾರೋ ನೋಟ್ ಕೊಟ್ರೆ ನನ್ನ ಹತ್ರ ಚೇಂಜ್ ಇರೋದು ಕೊಟ್ಬಿಡೋದು. ₹1 ನೋಟ್ ಕೊಡೋರಲ್ಲ, ನಾನು 10 ಪೈಸೆ 5 ಕೊಟ್ಬಿಡೋದು. 5 ಕೊಡ್ತಾ ಇದೀನಿ, 1 ಕೊಡು ಅಂತ ಇಸ್ಕೊಳ್ಳೋದು. 1 ಕೊಟ್ಬಿಟ್ಟು ನಾವು ಟೆಂಟ್ಗೆ ಹೋಗೋದು. ಆಮೇಲೆ ಯಾರೋ ತಿಂಡಿ ತಂದ್ಕೊಟ್ರು ನಾ ಗಬ ಗಬ ಅಂತ ತಿನ್ಬಿಡೋದು. ಸ್ವಲ್ಪ ಕೊಡೆ, ವಾಣಿ ಸ್ವಲ್ಪ ಕೊಡೆ, ಇದೇ ಲಾಸ್ಟ್ ಇನ್ ಕೇಳಬಾರ್ದು, ಇದೇ ಲಾಸ್ಟ್ ಇನ್ ಕೇಳಬಾರ್ದು ಅಂತ. ಲಾಸ್ಟ್ ಅಲ್ಲಿ ಅವ್ರು ಕೊನೆ ತಿನ್ನೋ ತನಕ ಲಾಸ್ಟ್ ಇಲ್ವೇ ಇಲ್ಲ, ತಿಂತಾನೆ ಇರೋದು. ಆತರ ಒಂದು ಎಂಜಾಯ್ ಮಾಡ್ಕೊಂಡ್ ಬಂದಿದ್ದೆ. ಓಕೆ. ಇವಾಗ ಎಲ್ಲಿವರೆಗೂ ಬಂದಿದೆ ನಮ್ಮ ನುಚ್ಚಿನುಂಡೆ? ನುಚ್ಚಿನುಂಡೆ ಸ್ಟೀಮ್ ಅಲ್ಲಿ ಬೇಯ್ದಾಗಿದೆ. ಇವಾಗ ರುಚಿ ನೋಡ್ಬೇಕು. ಘಮ ಘಮ ನುಚ್ಚಿನುಂಡೆ ರೆಡಿ. ಇವಾಗ ಡಿಶ್ ಚೆನ್ನಾಗಿದ್ರೆ ಯಾರಿಗ್ ಮಾರ್ಕ್ಸ್ ಕೊಡೋದು? ಎಣ್ಣೆ ಹಾಕ್ದವ್ರಿಗೆ ಮಾರ್ಕ್ಸ್ ಕೊಡೋದಾ, ರುಬ್ದವ್ರಿಗೆ ಮಾರ್ಕ್ಸ್ ಕೊಡೋದಾ, ಅಳ್ತಿಲ್ ಹಾಕಿದ್ರಲ್ಲ ಅವ್ರಿಗೆ ಮಾರ್ಕ್ಸ್ ಕೊಡೋದಾ? 4 ಜನನೇ ಇದೀವಲ್ಲ, 4 ಜನಕ್ಕೂ ಕೊಟ್ಬಿಡೋದು. ಉಂಡೆ ರೆಡಿ ಇದೆ, ನಾಗರ ಪಂಚಮಿ ಸ್ಪೆಷಲ್. ಥ್ಯಾಂಕ್ ಯು. ಟೇಸ್ಟ್ ಮಾಡ್ಬಿಡದಾ? ಹಾ, ನೋಡಿ ಹೇಗಿದೆ ನೋಡಿ. ರೋಹಿಣಿ ಮೇಡಮ್ ಆಲ್ ದಿ ಬೆಸ್ಟ್ ಹೇಳ್ತಾವ್ರೆ. ಉಪ್ಪು ಜಾಸ್ತಿ ಆಗಿದ್ಯಾ ಹೇಗೆ? ವಾವ್,
Amazing it is. Just eating like a wow. ಇವತ್ತಿನ ಈ ನುಚ್ಚಿನುಂಡೆಗೆ ನನ್ನ ಕಡೆಯಿಂದ ಮಜ್ಗಿ. ನುಚ್ಚಿನುಂಡೆ ಮಾಡುವ ವಿಧಾನ. ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ ಅರ್ಧ ಕಪ್ ನೆನೆಸಿದ ಕಡಲೆಬೇಳೆ, 3 ಚಮಚ ನೆನೆಸಿದ ತೊಗರಿಬೇಳೆ, 1 ಚಮಚ ನೆನೆಸಿದ ಹೆಸರುಬೇಳೆ, 5 ಹಸಿಮೆಣಸಿನಕಾಯಿ, 1/4 ಚಮಚ ಅರಿಶಿನ, ಸ್ವಲ್ಪ ಕರಿಬೇವು, 1 ಚಮಚ ಹೆಚ್ಚಿದ ಶುಂಠಿ, ಚೂರು ಹಿಂಗು, ಸ್ವಲ್ಪ ಹೆಚ್ಚಿದ ಸಬ್ಬಕ್ಕಿ ಸೊಪ್ಪು, 2 ಚಮಚ ಕಾಯಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಸೇರಿಸಿ ತರಿತರಿಯಾಗಿ ರುಬ್ಬಿಕೊಳ್ಳಿ. ಈಗ ಒಂದು ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಸೇರಿಸಿ ಕಾಯಲು ಬಿಡಿ. ನಂತರ ಇಡ್ಲಿ ತಟ್ಟೆಗೆ ಎಣ್ಣೆ ಸವರಿ ರುಬ್ಬಿದ ಮಿಶ್ರಣವನ್ನು ಉಂಡೆ ಕಟ್ಟಿ ಇಡ್ಲಿ ಪಾತ್ರೆಗೆ ಸೇರಿಸಿ ಲಿಡ್ ಮುಚ್ಚಿ 10 ರಿಂದ 15 ನಿಮಿಷ ಹಬೆಯಲ್ಲಿ ಬೇಯಿಸಿಕೊಂಡರೆ ಬಿಸಿ ಬಿಸಿಯಾದ ನುಚ್ಚಿನುಂಡೆ ಸವಿಯಲು ಸಿದ್ಧ. ನೋಡಿದ್ರಲ್ಲ, ಈ ವರ್ಷದ ನಾಗರ ಪಂಚಮಿ ನಮ್ಮ ಅಡುಗೆ ಮನೇಲಿ ತುಂಬಾ ಅದ್ಧೂರಿಯಾಗಿ ತುಂಬಾ ವೆರೈಟಿ ಆಗಿ ನಡೀತು. ನಮ್ಮ ಶ್ಯಾಮ್ ಸರ್ ಸಿಹಿ ಕೊಟ್ರೆ, ಅವರ ತಂಗಿರು ನಮಗೆ ಅದ್ಭುತವಾದ ನುಚ್ಚಿನುಂಡೆನ ಮಾಡ್ಕೊಟ್ರು. ಸೊ ಇದು ಒಂಥರ ಸ್ಪೆಷಲ್ ಎಪಿಸೋಡ್ ಆಗೋಯ್ತು ಇವತ್ತಿಗೆ ನಮ್ಗೆ. ಶ್ಯಾಮ್ ಸರ್ ಎಷ್ಟೇ ಬ್ಯುಸಿ ಇದ್ರು ನಮಗೋಸ್ಕರ ಸಮಯ ಮಾಡ್ಕೊಂಡು ನಮ್ಮ ಅಡುಗೆ ಮನೆಗೆ ಬಂದಿದ್ದೀರಾ. ನಮ್ ಕಡೆಯಿಂದ ಏನಾದ್ರು ಒಂದು ಚಿಕ್ಕ ಕಾಣಿಕೆ ಕೊಡ್ಬೇಕಲ್ವಾ. ಆಹಾರ ಮಸಾಲಾ ಪೌಡರ್ಗಳು ಕ್ರಯೋಜೆನಿಕ್ ತಂತ್ರಜ್ಞಾನವನ್ನ ಬಳಸಿ ಮಾಡಿರೋದ್ರಿಂದ 90 ರಿಂದ 99% ಪರಿಮಳ ಸಂರಕ್ಷಿತ ಹಾಗೆ ಅಸಲಿ ರುಚಿಯನ್ನ ಕೊಡುತ್ತೆ. ಪ್ಯಾಕೆಟ್ ಅನ್ನ ಓಪನ್ ಮಾಡಿ ಒಂದ್ಸಲ ಪರಿಮಳವನ್ನ ಆನಂದಿಸಿ, ಆಗ ನೀವೇ ಹೇಳ್ತೀರಾ ಆಹಾ ಅಂತ. ಜೊತೆಗೆ ರೆಡಿ ಟು ಕುಕ್ ಪ್ರಾಡಕ್ಟ್ ಗಳು ಕೂಡ ನಮ್ಮ ahara.com ಅಲ್ಲಿ ದೊರೆಯುತ್ತವೆ. ದಯವಿಟ್ಟು ವೆಬ್ಸೈಟ್ಗೆ ಹೋಗಿ ಒಂದ್ಸರಿ ವಿಸಿಟ್ ಮಾಡಿ ನಿಮಗೆ ಬೇಕಾಗಿರುವಂತಹ ಪ್ರಾಡಕ್ಟ್ ಗಳನ್ನ ಪಡ್ಕೊಳ್ಳಿ. ಶ್ಯಾಮ್ ಸರ್, ನಮ್ಮ ಕಡೆಯಿಂದ ನಿಮ್ಮ ಅದ್ಭುತ ಕೈ ರುಚಿಗೆ ಇನ್ನೊಂದು ಅಸ್ತ್ರ ಸೇರ್ಕೊಳ್ಳಿ ಅಂತ. SSP ರುಚಿ ಬ್ಲಾಸ್ಟ್ ಪರಿಮಳ ಕ್ಲಾಸ್ ಅವರ ಕಡೆಯಿಂದ ಕೂಡ ಒಂದು ಚಿಕ್ಕ ಕಾಣಿಕೆ ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಮತ್ತೊಮ್ಮೆ ನಾಗರ ಪಂಚಮಿಯ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ಈ ಹಬ್ಬವನ್ನ ಸ್ಪೆಷಲ್ ಆಗಿ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು. ಧನ್ಯವಾದಗಳು. ಈ ಹಬ್ಬದ ಸೀಸನ್ ಅಲ್ಲಿ ಆರೋಗ್ಯದ ಕಡೆ ಕೂಡ ನಾವು ಗಮನ ಕೊಡಬೇಕು. ಸೊ ಇವತ್ತು ಯಾವ ಪ್ರೀತಿಯ ಒಳ್ಳೆಯ ಮನೆ ಮದ್ದನ್ನ ತಂದಿದ್ದಾರೆ ನಮ್ಮ ಡಾಕ್ಟರ್ ಅಂತ ನೋಡೋಣ. ಸೊ ಪ್ಲೀಸ್ ವೆಲ್ಕಮ್ ಔಷಧ ರಹಿತ ಚಿಕಿತ್ಸಾ ತಜ್ಞರು ಡಾಕ್ಟರ್ ಪೂರ್ವಿ ಜಯರಾಜ್. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ. ಮೊದಲಿಗೆ ನಾಗರ ಪಂಚಮಿಯ ಶುಭಾಶಯಗಳು. ಥ್ಯಾಂಕ್ ಯು. ನಿಮ್ಗೂ ಕೂಡ ಜೋರ. ನಮ್ಮ ಪ್ರತೀತಿಯಲ್ಲಿ ನಾಗರ ಪಂಚಮಿ ಅಷ್ಟಾಗಿ ನಾವು ಮಾಡೋದಿಲ್ಲ, ಆದ್ರೆ ನಾನು ಎಲ್ಲಾ ವಿಶೇಷದಿಂದಲೂ ವಿಶೇಷ ಧ್ಯಾನ ಖಂಡಿತ ಮಾಡ್ತೀನಿ. ಸೂಪರ್. ಓಕೆ, ಇವತ್ತು ಯಾವ ಒಂದು ಮನೆ ಮದ್ದನ್ನ ತೋರಿಸ್ತಾ ಇದ್ದೀವಿ? ಎಸ್, ಇವತ್ತು ನಮ್ಮ ಬ್ರೈನ್ ಪವರ್ ಜಾಸ್ತಿ ಮಾಡ್ಕೊಳಕ್ಕೆ, ಮೆಂಟಲ್ ಹೆಲ್ತ್ ಇಂಪ್ರೂವ್ ಮಾಡ್ಕೊಳಕ್ಕೆ ಅಶ್ವಗಂಧ ಟೀ ಮಾಡೋದನ್ನ ಹೇಳ್ಕೊಡ್ತೀನಿ. ನೋಡಿದ್ರ, ಬ್ರೈನ್ ಹೆಲ್ತ್ ಡೆವಲಪ್ಮೆಂಟ್ ಗೆ ಇವತ್ತು ಅಶ್ವಗಂಧ ಟೀನ ಹೇಗ್ ಮಾಡೋದು ಅಂತ ಡಾಕ್ಟರ್ ಹೇಳ್ಕೊಡ್ತಾರೆ. ಸೊ ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: ಅಶ್ವಗಂಧ ಟೀಗೆ ಮೇನ್ ಆಗಿ ನಮ್ಗೆ ಅಶ್ವಗಂಧನೇ ಬೇಕು. ಸೊ ಮೊದಲು 1 ಗ್ಲಾಸ್ ನೀರ್ ಹಾಕಿ, ಎಲ್ಲ ಇಂಗ್ರೀಡಿಯೆಂಟ್ಗಿಂತ ಮುಂಚೆ ಮೊದಲು ನಾವು ಅಶ್ವಗಂಧನೇ ಚೆನ್ನಾಗಿ ಕುದಿಸ್ಕೋಬೇಕು. ಅದ್ರದ್ದೆಲ್ಲ ಹೆಲ್ತ್ ಬೆನಿಫಿಟ್ಸ್ ಏನೇನಿದೆ ಅದು ನೀರಲ್ಲಿ ರಿಲೀಸ್ ಆಗೋಕೆ. ಈಗ ಸುಮಾರು 1/2 ಸ್ಪೂನ್ ಅಷ್ಟು ಅಶ್ವಗಂಧ ಪೌಡರ್ನ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಸೊ ಇದನ್ನ ನಾವು ಯಾವಾಗ ಸೇವಿಸಬೇಕು, ಯಾರ್ಯಾರು ಸೇವಿಸಬೇಕು, ಯಾರೆಲ್ಲ ಸೇವಿಸಬಾರದು? ಎಸ್, ಇದನ್ನ ತುಂಬಾ ಹೆಚ್ಚು ಪ್ರಮಾಣದಲ್ಲಿ ಚಿಕ್ಕ ಮಕ್ಕಳಿಗೆ ಖಂಡಿತ ಕೊಡೋದು ಬೇಡ. ಅದು ವೈದ್ಯರ ಸಲಹೆ ಮೂಲಕ ತಗೊಳ್ಳಿ. ಬಟ್ ದೊಡ್ಡವರಾಗಿದ್ರೆ ಖಂಡಿತವಾಗಿಯೂ ಬೆಳಗ್ಗೆ ಹೊತ್ತು ತಗೊಳ್ಬಹುದು ಬರೀ ಹೊಟ್ಟೆಯಲ್ಲಿ. ಯಾಕಂದ್ರೆ ಎಲ್ಲರಿಗೂ ಆ ಸ್ಟ್ರೆಸ್ ಲೆವೆಲ್ ಹೇಳ್ತಾ ಇನ್ನೇನ್ ಯಾವ ಥಾಟ್ ಅಲ್ಲಿ ನಾವು ಹೊರಗಡೆ ಬಂದಿರ್ತೀವಲ್ಲ, ಅದು ಹಾಗೆ ಆ ಸ್ಟ್ರೆಸ್ ಪಾಪ ರಿಲೀಸ್ ಆಗೋದು ಕ್ಯಾರಿ ಆಗುತ್ತೆ. ಅಶ್ವಗಂಧ ಏನ್ ಮಾಡುತ್ತೆ ಅಂದ್ರೆ, ನಾವು ಬೆಳಗ್ಗೆ ಎದ್ದ ತಕ್ಷಣ ತಗೊಂಡಾಗ ಆ ಸ್ಟ್ರೆಸ್ನೆಲ್ಲ ಹೊರಗಡೆ ಹಾಕಕ್ಕೆ ಬಾಡಿಯಿಂದ ಸಹಾಯ ಮಾಡುತ್ತೆ. ಅದು ಹಾರ್ಮೋನ್ ಇಂಬ್ಯಾಲೆನ್ಸ್ ಇರಬಹುದು, ಬ್ರೈನ್ ಕೆಮಿಕಲ್ ಇಂಬ್ಯಾಲೆನ್ಸ್ ಇಂದ ಇರಬಹುದು, ಅಥವಾ ನಮ್ ಬೇರೆ ಬೇರೆ ಥಾಟ್ ಪ್ಯಾಟರ್ನ್ಸ್ ಇಂದ ಇರಬಹುದು. ಆ ಇಡೀ ಸಿಸ್ಟಮ್ ನ ರಿಲ್ಯಾಕ್ಸ್ ಮಾಡಕ್ಕೆ ಸಹಾಯ ಮಾಡುತ್ತೆ. ಸೊ ಬ್ರೈನ್ ಹೆಲ್ತ್ ಗೆ ತಗೊಳ್ಳೋದಾದ್ರೆ ಖಂಡಿತ ಬೆಳಗ್ಗೆ ಹೊತ್ತು ತಗೊಳ್ಳೋದು ಖಂಡಿತ ಸೂಕ್ತ. ಒಂದು ನಾರ್ಮಲ್ ಡೋಸೇಜ್ ಅಲ್ಲಿ ತಗೊಳ್ಳಿ, ವಾರದಲ್ಲಿ 1 ಅಥವಾ 2 ಸತಿ ತಗೋಬಹುದು. ಇದು 2-3 ನಿಮಿಷ ಕುದ್ದಿದೆ ಚೆನ್ನಾಗಿ. ಇವಾಗ ನಾವು ಇನ್ನೂ 1-2 ನಿಮಿಷ ಕುದಿಯೋ ತರ 1/4 ಇಂಚ್ಗಿಂತ ಕಮ್ಮಿ ಜಿಂಜರ್ ಅಂದ್ರೆ ಶುಂಠಿ ಹಾಕೋತೀವಿ. ಆಮೇಲೆ ಒಂದು 3-4 ಏಲಕ್ಕಿ ಹಾಕೊಳ್ಳೋಣ. ಚಕ್ಕೆ ಪೌಡರ್ ಒಂದು 1/4 ಸ್ಪೂನ್ ಅಷ್ಟು ಅಂತ ಅನ್ಕೊಳ್ಳೋಣ. ಅಷ್ಟು ಹಾಕಿ ಮತ್ತೆ ಇನ್ನೊಂದು 2 ನಿಮಿಷ ಕುದಿ ಬರೋ ತರ ಬಿಡ್ಬೇಕು. ಕುದ್ದಷ್ಟು ಅದು
ಈಸಿಯಾಗಿ ಸಾಲ್ಯುಬಲ್ ಆಗಿ ನಮ್ಮ ಬಾಡಿಲಿ ಅದನ್ನ ಅಬ್ಸರ್ವ್ ಮಾಡ್ಕೊಳಕ್ಕೆ ಉಪಯೋಗಿಸ್ಕೊಳಕ್ಕೆ ಸಹಾಯ ಆಗುತ್ತೆ. ಅವ್ರೆ ಇನ್ನು 2 ನಿಮಿಷ ಬಿಟ್ಟಿದ್ವಿ, ಚೆನ್ನಾಗಿ ಕುದ್ದಿದೆ. ಇವಾಗ ಓವರಾಲ್ 4 ರಿಂದ 5 ನಿಮಿಷ ಆಯ್ತಲ್ವಾ? ಈಗ ಇನ್ನೇನ್ ಆಫ್ ಮಾಡ್ತಾ ಇದೀವಿ ಅಂದಾಗ ಒಂದ್ 4-5 ತುಳಸಿ ಎಲೆನ ಚೆನ್ನಾಗಿ ತೊಳೆದು ಹಾಕೊಂಡ್ಬಿಡೋಣ. ಹಾಕಿ ಸ್ಟವ್ ಆಫ್ ಮಾಡ್ಬಿಡೋಣ. ಒಂದೇ 1 ನಿಮಿಷದಷ್ಟು ಕ್ಲೋಸ್ ಮಾಡಿ ಬಿಡೋಣ. ಅದು ತುಳಸಿದು ಎಲ್ಲ ಎಲಿಮೆಂಟ್ಸ್ ಎಲ್ಲ ಒಳಗಡೆ ರಿಲೀಸ್ ಆಗುತ್ತೆ. ತುಳಸಿ ಹಾಕಿದ್ವಿ, 2 ನಿಮಿಷ ಹಾಗೆ ಬಿಟ್ವಿ, ಅದ್ರ ಸತ್ವನು ಎಲ್ಲ ನೀರಿಗಿಳಿಲಿ ಅಂತ. ಘಮ ಅಂತ ಇದೆ. ಸೊ ನೋಡಿ, ಈ ತರ ಸೋಸ್ಕೊಂಡ್ಬಿಡೋದು ಅಷ್ಟೇ. ಸೊ ಅಶ್ವಗಂಧ ಟೀ ಬ್ರೈನ್ ಹೆಲ್ತ್ಗೆ ದಯವಿಟ್ಟು ಸೇವನೆ ಮಾಡಿ. ಟೇಸ್ಟ್ ಹೇಗಿದೆ ಅಂತ. ವಾವ್, ನಾರ್ಮಲ್ ಟೀಗಿಂತಲೂ ಎಷ್ಟೋ ಉತ್ತಮವಾಗಿದೆ. ತುಂಬಾ ಫ್ಲೇವರ್ಫುಲ್, ಆರೋಮೆಟಿಕ್ ಆಗಿದೆ, ತುಂಬಾ ಫ್ರೆಶ್ ಆಗಿದೆ ಇದು. ಅಂಡ್ ಅಫ್ಕೋರ್ಸ್ ಟೇಸ್ಟಿ ಆಗೂ ಇದೆ, ಬಿಕಾಸ್ ಅಶ್ವಗಂಧ ಅಂದ್ರೆ ಅದು ರುಚಿನೇ ಒಂಥರ ಬೇರೆ. ಸೂಪರ್. ಥ್ಯಾಂಕ್ ಯು ಸೋ ಮಚ್. ತುಂಬಾ ಈಸಿಯಾದ ಹೋಮ್ ರೆಮಿಡಿಯನ್ನ ತೋರಿಸ್ಕೊಟ್ಟಿದ್ದಕ್ಕಾಗಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ. ಒಳ್ಳೆದಾಗಿ. ನೋಡಿದ್ರಲ್ಲ, ತುಂಬಿದ ಕುಟುಂಬ ಮಾಡಿದ ಈ ನಾಗರ ಪಂಚಮಿಯ ಸ್ಪೆಷಲ್ ಎಪಿಸೋಡ್ ನಿಮ್ಗೆಲ್ರಿಗೂ ತುಂಬಾ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಒಳ್ಳೊಳ್ಳೆ ರೆಸಿಪಿ ಹಾಗೆ ರೆಮಿಡಿಗಳೊಂದಿಗೆ. ಅಂಟಿಲ್ ದೆನ್ ನೀವ್ ನೋಡ್ತಾ ಇರಿ ಇದು ಸನ್ ಉದ್ಯಾ ಪ್ರೆಸೆಂಟ್ಸ್ ಅಡುಗೆ ಮನೆ, ಕೋ-ಪ್ರೆಸೆಂಟೆಡ್ ಬೈ ಬೋರೋಸಿಲ್, ಪ್ರೆಪ್ ಕುಕ್ ಅಂಡ್ ಸರ್ವ್ ಪಾರ್ಟ್ನರ್. ಬೋರೋಸಿಲ್ ತರುತ್ತದೆ ನಿಮ್ಮ ಅಡುಗೆಯ ಪಯಣದ ಪ್ರತಿ ಹಂತದಲ್ಲೂ ಸ್ಮಾರ್ಟ್ ಪರಿಹಾರ. ಬೋರೋಸಿಲ್ ಪರ್ಫಾರ್ಮ್ಸ್ ಬ್ಯೂಟಿಫುಲಿ ಹಾಗೂ ಆಹಾರ, ಸಂಸ್ಕೃತಿಯ ಕೈರುಚಿ, ಆರೋಗ್ಯದ ಅಭಿರುಚಿ. ಪವರ್ಡ್ ಬೈ SSP ಹಿಂಗು ರುಚಿ ಬ್ಲಾಸ್ಟ್ ಪರಿಮಳ ಕ್ಲಾಸು. ಸ್ಪೆಷಲ್ ಪಾರ್ಟ್ನರ್ Freedom Refined Sunflower Oil. Tata, bye-bye.